ನಮಸ್ತೆ ಬಂಧುಗಳೇ, ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣ ಪದ್ಧತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಕ್ಲಾಸ್ನ ಪ್ರಾರಂಭಿಸೋಕ್ಕೂ ಮುಂಚೆ ನಿಮಗಿಷ್ಟವಾದ ಸ್ನೇಹಿತರಿಗೆ, ಬಂಧುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನೀವು ಸಬ್ಸ್ಕ್ರೈಬ್ ಆಗಿ. ಶುರು ಮಾಡೋಣ. ಹೋದವಾರ 48 ಆಗಿತ್ತು, ಇವತ್ತು 49 ಶುರು ಮಾಡೋಣ. ಒಂದು ಬಾರಿ ಹೇಳ್ತೀನಿ ನೋಡ್ಕೊಳ್ಳಿ. ನಿರ್ವಿಕಲ್ಪ ನಿರಾಬಾಧ ನಿರ್ಭೇದ ಭೇದನಾಶಿನಿ ನಿರ್ನಾಶ ಮೃತ್ಯುಮತನೆ ನಿಷ್ಕ್ರಿಯ ನಿಷ್ಪರಿಗ್ರಹ. ಈ ರೀತಿ ಬರುತ್ತೆ, ಗುರ್ತು ಮಾಡ್ಕೊಳ್ಳೋಣ. ಲೈನ್ಸ್ ಹಾಕೋದು ನೀಟಾಗಿ. ನಿರ್ವಿಕಲ್ಪ ನಿರಾಬಾಧ ನಿರ್ಭೇದ ಭೇದನಾಶಿನಿ ನಿರ್ನಾಶ ಮೃತ್ಯು ಮತನಿ ನಿಷ್ಕ್ರಿಯ ನಿಷ್ಪರಿಗ್ರಹ. ಮತ್ತೊಂದು ಬರಿ. ನಿರ್ವಿಕಲ್ಪ ನಿರಾಬಾಧ ನಿರ್ಭೇದ ಭೇದನಾಶಿನಿ ನಿರ್ನಾಶ ಮೃತ್ಯು ಮತನಿ ನಿಷ್ಕ್ರಿಯ ನಿಷ್ಪರಿಗ್ರಹ. ಮತ್ತೊಂದು ನಿರ್ವಿಕಲ್ಪ ನಿರಾಬಾಧ ನಿರ್ಭೇದ ಭೇದನಾಶಿನಿ ನಿರ್ನಾಶ ಮೃತ್ಯು ಮತನಿ ನಿಷ್ಕ್ರಿಯ ನಿಷ್ಪರಿಗ್ರಹ. ಸೇರಿಸ್ಕೊಂಡು ಹೇಳೋಣ. ತುಂಬ ಒಳ್ಳೆಯದು, ಕಲ್ತ್ಕೊಳ್ಳಿ. ಇದು ನಮ್ಮ ದೇಹದಲ್ಲಿರುವ ಸೂಕ್ಷ್ಮದ ನರತಂತುಗಳನ್ನ ನೀಟ್ ಮಾಡೋದ್ರ ಜೊತೆಗೆ ನಮ್ಮನ್ನು ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಡೋಗುತ್ತೆ. ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ ಈ ಮಂತ್ರಗಳನ್ನ ಉಚ್ಚಾರಣೆ ಮಾಡೋದ್ರಿಂದ. ಇವೆಲ್ಲ ಮಂತ್ರಗಳು, ಬೀಜ ಮಂತ್ರಗಳು ಇವು. ಹೇಗೆ ನಾವು ಒಂದು ಬೀಜನ ಹಾಕಿ ಬಿತ್ತನೆ ಮಾಡ್ತೀವೋ, ಆ ಬೀಜನ ಹಾಕಿ ನಾವು ಪೋಷಣೆ ಮಾಡಬೇಕು. ಅದು ಹೇಗೆ ಬೆಳೀತಾ ಹೋಗುತ್ತೆ ಅದನ್ನು ನೋಡ್ಕೊಳ್ಬೇಕು. ಅದು ಮರ ಶಿಶೆಯಾದಾಗ ಸುತ್ತ ನಾವು ಕವರ್ ಮಾಡಬೇಕು, ಅದಕ್ಕೆ ಸೇಫ್ಟಿ ಮಾಡ್ಕೋಬೇಕು. ಹಂಗೆ ಅದನ್ನ ಬೆಳೆಸ್ತಾ ಹೋಗ್ಬೇಕು. ದೊಡ್ಡ ಮರ ಆದಾಗ ಹಣ್ಣು ಬಿಡುತ್ತೆ. ಹಣ್ಣು ಬೇರೆಯವ್ರು ಕಿತ್ಕೊಂಡು ತಿನ್ನೋಕ್ಕೂ ಮುಂಚೆ ನಾವೇ ಕಿತ್ಕೊಂಡು ತಿನ್ನಬೇಕು. ಹಾಗೆ ಇದು ನಾವು ಚೆನ್ನಾಗಿ ಎಷ್ಟು ಹೇಳ್ಕೊಳ್ತಾ ಹೋಗ್ತೀವೋ ಅಷ್ಟು ನಮ್ಗೆ ಒಳ್ಳೇದಾಗುತ್ತೆ. ಯಾರೋ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಕೂತ್ಕೊಂಡ್ರೆ ಏನಿಲ್ಲ. ಮನೇಲಿ ಹಾಕ್ಬಿಟ್ಟು ಕೆಲವರು ಸುಮ್ಮನೆ ಕೇಳ್ತಾ ಕೂತ್ಕೋತಾರೆ. ಕೇಳ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ. ಬೇರೆಯವ್ರು ಕಿತ್ಕೊಂಡು ತಿಂತಾರೆ, ನಾವು ನೋಡ್ತಾ ಕೂತ್ಕೊಂಡಂಗೆ ಅಷ್ಟೇ. ನಾವೇ ಕಿತ್ಕೊಂಡು ತಿನ್ನಬೇಕಾದ್ರೆ ನಾವೇ ಹೇಳಬೇಕು. ಈಗ ಸೇರಿಸ್ಕೊಳ್ಳೋಣ. ನಿರ್ವಿಕಲ್ಪ ನಿರಾಬಾಧ ನಿರ್ಭೇದ ಭೇದನಾಶಿನಿ ನಿರ್ನಾಶ ಮೃತ್ಯುಮತನೆ ನಿಷ್ಕ್ರಿಯ ನಿಷ್ಪರಿಗ್ರಹ. ನಿರ್ವಿಕಲ್ಪ ನಿರಾಬಾಧ ನಿರ್ಭೇದ ಭೇದನಾಶಿನಿ ನಿರ್ನಾಶ ಮೃತ್ಯುಮತನೆ ನಿಷ್ಕ್ರಿಯ ನಿಷ್ಪರಿಗ್ರಹ. ನಿರ್ವಿಕಲ್ಪ ನಿರಾಬಾಧ ನಿರ್ಭೇದ ಭೇದನಾಶಿನಿ ನಿರ್ನಾಶ ಮೃತ್ಯುಮತನೆ ನಿಷ್ಕ್ರಿಯ ನಿಷ್ಪರಿಗ್ರಹ. ಈಗ 3 ಬಾರಿ ಆಯ್ತಲ್ವಾ? ಈಗ ನಾನು 1 ಬಾರಿ ಹೇಳ್ತೀನಿ, ನೀವು 3 ಬಾರಿ ಹೇಳಿ. ನಿರ್ವಿಕಲ್ಪ ನಿರಾಬಾಧ ನಿರ್ಭೇದ ಭೇದನಾಶಿನಿ ನಿರ್ನಾಶ ಮೃತ್ಯುಮತನೆ ನಿಷ್ಕ್ರಿಯ ನಿಷ್ಪರಿಗ್ರಹ. ಈಗ 50ನೇ ಶ್ರಾಂಜ ಒಂದು ಬಾರಿ ಹೇಳ್ತೇನೆ ನೋಡ್ಕೊಳ್ಳಿ. ನಿಸ್ತೂಲ ನಿಲ ಚಿಕುರ ನಿರಾಪಾಯ ನಿರತ್ಯಯ ದುರ್ಲಭ ದುರ್ಗಮ ದುರ್ಗ ದುಃಖ ಹತ್ರಿ ಸುಖಪ್ರದ. ಈ ರೀತಿ ಬರಬೇಕು. ನಿಸ್ತೂಲ ನೀಲ ಚಿಕುರ ನಿರಾ ಪಾಯ ನಿರ ತ್ಯಾಯ
ದುರ್ಲಭ ದುರ್ಗಮ ದುರ್ಗ ದುಃಖ ಹಂತ್ರಿ ಸುಖ ಪ್ರದ. ಮತ್ತೊಂದರೆ ನಿಸ್ತುಲ ನೀಲ ಚಿಕುರ ನಿರ ಪಾಯ ನಿರ ತ್ಯಾಯ ದುರ್ಲಭ ದುರ್ಗಮ ದುರ್ಗ ದುಃಖ ಹಂತ್ರಿ ಸುಖ ಪ್ರದ. ಮತ್ತೊಂದರೆ ನಿಸ್ತುಲ ನೀಲ ಚಿಕುರ ನಿರ ಪಾಯ ನಿರ ತ್ಯಾಯ ದುರ್ಲಭ ದುರ್ಗಮ ದುರ್ಗ ದುಃಖ ಹಂತ್ರಿ ಸುಖ ಪ್ರದ. ಈಗ ಸೇರಿಸ್ಕೊಳ್ಳಿ. ನಿಸ್ತುಲ ನೀಲ ಚಿಕುರ ನಿರಪಾಯ ನಿರತ್ಯಯ ದುರ್ಲಭ ದುರ್ಗಮ ದುರ್ಗ ದುಃಖ ಹಂತ್ರಿ ಸುಖಪ್ರದ. ನಿಸ್ತುಲ ನೀಲ ಚಿಕುರ ನಿರಪಾಯ ನಿರತ್ಯಯ ದುರ್ಲಭ ದುರ್ಗಮ ದುರ್ಗ ದುಃಖ ಹಂತ್ರಿ ಸುಖಪ್ರದ. ನಿಸ್ತುಲ ನೀಲ ಚಿಕುರ ನಿರಪಾಯ ನಿರತ್ಯಯ ದುರ್ಲಭ ದುರ್ಗಮ ದುರ್ಗ ದುಃಖ ಹಂತ್ರಿ ಸುಖಪ್ರದ. ನಿಸ್ತುಲ ನೀಲ ಚಿಕುರ ನಿರಪಾಯ ನಿರತ್ಯಯ ದುರ್ಲಭ ದುರ್ಗಮ ದುರ್ಗ ದುಃಖ ಹಂತ್ರಿ ಸುಖಪ್ರದ. ಈಗ ನಾನು ಒಂದು ಬಾರಿ ಹೇಳ್ತೀನಿ, ನೀವು 3 ಬಾರಿ ಹೇಳಿ. ನಿಸ್ತುಲ ನೀಲ ಚಿಕುರ ಎಲ್ಲ ಒಟ್ಟಿಗೆ ಹೇಳ್ಬೇಕು. ನಿರಪಾಯ ನಿರತ್ಯಯ ದುರ್ಲಭ ದುರ್ಗಮ ದುರ್ಗ ದುಃಖ ಹಂತ್ರಿ ಸುಖಪ್ರದ. ಈಗ 51 ಒಂದು ಬಾರಿ ಹೇಳ್ತೀನಿ ನೋಡ್ರಿ. ದುಷ್ಟ ದೂರ ದುರಾಚಾರ ಸಮನಿ ದೋಷವರ್ಜಿತ ಸರ್ವಜ್ಞ ಸಾಂದ್ರ ಕರುಣ ಸಮಾನಾಧಿಕ ವರ್ಜಿತ. ಈ ರೀತಿ ಬರಬೇಕು, ಗುರುತು ಮಾಡ್ಕೋಣ. ದುಷ್ಟ ದೂರ ದುರಾಚಾರ ಸಮನಿ ದೋಷ ವರ್ಜಿತ ಸರ್ವಜ್ಞ ಸಾಂದ್ರ ಕರುಣ ಸಮಾನಾಧಿಕ ವರ್ಜಿತ. ಮತ್ತೊಂದು ದುಷ್ಟ ದೂರ ಚಾರ ಸಮನಿ ದೋಷ ವರ್ಜಿತ ಸರ್ವಜ್ಞ ಸಾಂದ್ರ ಕರುಣ ಸಮಾನಾಧಿಕ ವರ್ಜಿತ. ಮತ್ತೊಂದು ಬರಿ. ದುಷ್ಟ ದೂರ ಚಾರ ಸಮನಿ ದೋಷ ವರ್ಜಿತ ಸರ್ವಜ್ಞ ಸಾಂದ್ರ ಕರುಣ ಸಮಾನಾಧಿಕ ವರ್ಜಿತ. ಈಗ ಸೇರಿಸ್ಕೊಳ್ಳೋಣ. ದುಷ್ಟ ದೂರ ದುರಾಚಾರ ಶಮನಿ ದೋಷವರ್ಜಿತ ಸರ್ವಜ್ಞ ಸಾಂದ್ರ ಕರುಣ ಸಮಾನಾಧಿಕ ವರ್ಜಿತ. ದುಷ್ಟ ದೂರ ದುರಾಚಾರ ಶಮನಿ ದೋಷವರ್ಜಿತ ಸರ್ವಜ್ಞ ಸಾಂದ್ರ ಕರುಣ ಸಮಾನಾಧಿಕ ವರ್ಜಿತ. ದುಷ್ಟ ದೂರ ದುರಾಚಾರ ಸಮನಿ ದೋಷವರ್ಜಿತ ಸರ್ವಜ್ಞ ಸಾಂದ್ರ ಕರುಣ ಸಮಾನಾಧಿಕ ವರ್ಜಿತ.
ಈಗ ನಾನು ಒಂದು ಬಾರಿ ಹೇಳ್ತೀನಿ, ನೀವು 3 ಬಾರಿ ಹೇಳಿ. ದುಷ್ಟ ದೂರ ದುರಾಚಾರ ಶಮನಿ ದೋಷವರ್ಜಿತ ಸರ್ವಜ್ಞ ಸಾಂದ್ರ ಕರುಣ ಸಮಾನಾಧಿಕ ವರ್ಜಿತ ಈಗ 52 52 ಒಂದು ಬಾರಿ ಹೇಳ್ತೀನಿ ನೋಡ್ರಿ. ಸರ್ವಶಕ್ತಿಮಯಿ ಸರ್ವ ಮಂಗಳ ಸದ್ಗತಿ ಪ್ರದ ಸರ್ವೇಶ್ವರಿ ಸರ್ವಮಯಿ ಸರ್ವ ಮಂತ್ರ ಸ್ವರೂಪಿಣಿ. ಈ ರೀತಿ ಬರಬೇಕು. ಲೈನ್ಸ್ ಹಾಕೊಳ್ಳೋಣ. ಸರ್ವ ಶಕ್ತಿ ಮಯಿ ಸರ್ವ ಮಂಗಳ ಸದ್ಗತಿ ಪ್ರದ ಸರ್ವೇಶ್ವರಿ ಸರ್ವ ಮಯಿ ಸರ್ವ ಮಂತ್ರ ಸ್ವರೂಪಿಣಿ. ಗೊತ್ತಂದ್ರೆ ಸರ್ವ ಶಕ್ತಿ ಮಯಿ ಸರ್ವ ಮಂಗಳ ಸದ್ಗತಿ ಪ್ರದ ಸರ್ವೇಶ್ವರಿ ಸರ್ವ ಮಯಿ ಸರ್ವ ಮಂತ್ರ ಸ್ವರೂಪಿಣಿ. ಮತ್ತೊಂದರೆ ಸರ್ವ ಶಕ್ತಿ ಮಯಿ ಸರ್ವ ಮಂಗಳ ಸದ್ಗತಿ ಪ್ರದ ಸರ್ವೇಶ್ವರಿ ಸರ್ವ ಮಯಿ ಸರ್ವ ಮಂತ್ರ ಸ್ವರೂಪಿಣಿ. ಈಗ ಸೇರಿಸ್ಕೊಳ್ಳೋಣ. ಸರ್ವಶಕ್ತಿಮಯಿ ಸರ್ವ ಮಂಗಳ ಸದ್ಗತಿ ಪ್ರದ ಸರ್ವೇಶ್ವರಿ ಸರ್ವಮಯಿ ಸರ್ವ ಮಂತ್ರ ಸ್ವರೂಪಿಣಿ. ಮತ್ತೊಂದ್ರೆ ಸರ್ವಶಕ್ತಿಮಯಿ ಸರ್ವ ಮಂಗಳ ಸದ್ಗತಿ ಪ್ರದ ಸರ್ವೇಶ್ವರಿ ಸರ್ವಮಯಿ ಸರ್ವ ಮಂತ್ರ ಸ್ವರೂಪಿಣಿ. ಸರ್ವಶಕ್ತಿಮಯಿ ಸರ್ವ ಮಂಗಳ ಸದ್ಗತಿ ಪ್ರದ ಸರ್ವೇಶ್ವರಿ ಸರ್ವಮಯಿ ಸರ್ವ ಮಂತ್ರ ಸ್ವರೂಪಿಣಿ. ಆಯ್ತಲ್ವಾ? 3 ಬಾರಿ ಆಯ್ತಲ್ವಾ? ಈಗ ಅರೇ ಜೋರಾಗಿ ಹೇಳ್ಬೇಕು. ನೀವು ಎಷ್ಟು ಜೋರಾಗಿ ಹೇಳ್ತಿರೋ ಲಾಲಾರಸ ಉತ್ಪತ್ತಿ ಆಗುತ್ತೆ. ಅದು ಜೊಲ್ಲು ಏನು ಉತ್ಪತ್ತಿ ಆಗುತ್ತೆ, ಅಮೃತ, ಅದು ನಮ್ಮನ್ನು ಕ್ಲೀನ್ ಮಾಡೋದು. ಮನಸ್ಸಲ್ಲಿ ಹೇಳ್ಕೊಳತ್ತಲ್ಲ, ಜೋರಾಗಿ ಹೇಳ್ಬೇಕು. ನಾಡಿಗಳಲ್ಲಿ ವೈಬ್ರೇಷನ್ ಬರಬೇಕು. ವೈಬ್ರೇಷನ್ ಬರಲಿ ಅಂತ ಬಾಯಿ ಬಿಟ್ಟು ಹೇಳಬೇಕು. ಕೇಳಿಸ್ಕೊಳ್ಳೋ ಥರ ಹೇಳಿದ್ರೆ ಪ್ರಯೋಜನ ಇಲ್ಲ. ಅಷ್ಟು ದೂರದಲ್ಲಿರೋರು ಹೇಳ್ತಾ ಇರೋದು ನನಗೆ ಕಿವಿಗೆ ಬಂದು ಬಡಿತೈತೆ, ನೀವು ಹೇಳ್ತಿರೋದು ಬಡಿತಾ ಇಲ್ಲ. ನನ್ನ ಕಿವಿಗೆ ಬಂದು ಬಡಿಬೇಕು, ಹಂಗೆ ಹೇಳಬೇಕು. ನಾನು ಒಂದು ಸತಿ ಹೇಳ್ತೀನಿ, ನೀವು 3 ಸತಿ. ಸರ್ವಶಕ್ತಿಮಯಿ ಸರ್ವ ಮಂಗಳ ಸದ್ಗತಿ ಪ್ರದ ಸರ್ವೇಶ್ವರಿ ಸರ್ವಮಯಿ ಸರ್ವ ಮಂತ್ರ ಸ್ವರೂಪಿಣಿ. 53 ಹೋಗೋಣ. ಒಂದು ಬಾರಿ ಹೇಳ್ತೀನಿ ಮಕ್ಕಳೇ. ಸರ್ವಯಂತ್ರಾತ್ಮಿಕ ಸರ್ವ ತಂತ್ರ ರೂಪ ಮನೋನ್ಮನಿ ಮಾಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮಿ ಬೃಢಪ್ರಿಯ. ಈ ರೀತಿ ಬರುತ್ತೆ. ಮತ್ತೊಂದು ಹೇಳ್ತೀನಿ ನೋಡ್ಕೊಳ್ಳಿ. ಸರ್ವಯಂತ್ರಾತ್ಮಿಕ ಸರ್ವ ತಂತ್ರ ರೂಪ ಮನೋನ್ಮನಿ ಮಾಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮಿ ಬೃಢಪ್ರಿಯ. ಈ ರೀತಿ ಬರುತ್ತೆ, ಗುರ್ತು ಮಾಡ್ಕೊಳ್ಳೋಣ. ಸರ್ವ ಯಾಂತ್ರಾತ್ಮಿಕ ಸರ್ವ ತಂತ್ರ ರೂಪ ಮನೋನ್ ಮನೋನ್ ಮಾಡ್ಕೊಳ್ಳಿ ಮನೋನ್ ಮನಿ ಮಾಹೇಶ್ವರಿ
ಮಹಾದೇವಿ ಮಹಾದೇವಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ದೃಢ ದೃಢ ಪ್ರಿಯಾ ಪ್ರಿಯಾ ಆಯ್ತಾ. ಬೇಕಾದ್ರೆ ಮಾಹೇಶ್ವರಿ ಬೇಕಾದ್ರೆ ಮಾಹೇಶ್ವರಿ ಹೇಳ್ಬೋದಲ್ಲ. ಹೇಳ್ಬೋದು ಮಾಹೇಶ್ವರಿ ಸರ್ವ ಯಂತ್ರಾತ್ಮಿಕ ಸರ್ವ ತಂತ್ರ ರೂಪ ಮನೋನ್ ಮನಿ ಆಯ್ತಾ. ಮಾಹೇಶ್ವರಿ ಮಾಹೇಶ್ವರಿ ಮಹಾದೇವಿ ಮಹಾದೇವಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ದೃಢ ದೃಢ ಪ್ರಿಯಾ ಪ್ರಿಯಾ ಸರ್ವ ಯಂತ್ರಾತ್ಮಿಕ ಸರ್ವ ತಂತ್ರ ರೂಪ ಮನೋನ್ ಮನೋನ್ ಮನಿ ಮನಿ ಮಾಹೇಶ್ವರಿ ಮಾಹೇಶ್ವರಿ ಮಹಾದೇವಿ ಮಹಾದೇವಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ದೃಢ ದೃಢ ಪ್ರಿಯಾ. ಪ್ರಿಯಾ ಈಗ ಸೇರಿಸ್ಕೊಳ್ಳೋಣ. ಸರ್ವಯಂತ್ರಾತ್ಮಿಕ ಸರ್ವ ಸರ್ವಯಂತ್ರಾತ್ಮಿಕ ಸರ್ವ ತಂತ್ರ ರೂಪ ಮನೋನ್ಮನಿ ರೂಪ ಮನೋನ್ಮಯಿ ಮಾಹೇಶ್ವರಿ ಮಹಾದೇವಿ ಮಾಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮಿ ದೃಢಪ್ರಿಯಾ ಮಹಾಲಕ್ಷ್ಮಿ ದೃಢಪ್ರಿಯ ಸರ್ವಯಂತ್ರಾತ್ಮಿಕ ಸರ್ವ ಸರ್ವಯಂತ್ರಾತ್ಮಿಕ ಸರ್ವ ತಂತ್ರ ರೂಪ ಮನೋನ್ಮನಿ ರೂಪ ಮನೋನ್ಮನಿ ಮಾಹೇಶ್ವರಿ ಮಹಾದೇವಿ ಮಾಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮಿ ದೃಢಪ್ರಿಯಾ ಮಹಾಲಕ್ಷ್ಮಿ ದೃಢಪ್ರಿಯ ಸರ್ವಯಂತ್ರಾತ್ಮಿಕ ಸರ್ವ ಸರ್ವಯಂತ್ರಾತ್ಮಿಕ ಸರ್ವ ತಂತ್ರ ರೂಪ ಮನೋನ್ಮನಿ ರೂಪ ಮನೋನ್ಮನಿ ಮಾಹೇಶ್ವರಿ ಮಹಾದೇವಿ ಮಾಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮಿ ದೃಢಪ್ರಿಯ. ಮಹಾಲಕ್ಷ್ಮಿ ದೃಢಪ್ರಿಯ. ಈಗ ನಾನು ಒಂದು ಬಾರಿ ಹೇಳ್ತೀನಿ, ನೀವು 3 ಬಾರಿ ಹೇಳಬೇಕು. ಸರ್ವಯಂತ್ರಾತ್ಮಿಕ ಸರ್ವ ಸರ್ವಯಂತ್ರಾತ್ಮಿಕ ಸರ್ವ ಸರ್ವಯಂತ್ರಾತ್ಮಿಕ ಸರ್ವ ಸರ್ವಯಂತ್ರಾತ್ಮಿಕ ಸರ್ವ ತಂತ್ರ ರೂಪ ಮನೋನ್ಮನಿ ತಂತ್ರ ರೂಪ ಮನೋನ್ಮನಿ ತಂತ್ರ ರೂಪ ಮನೋನ್ಮನಿ ತಂತ್ರ ರೂಪ ಮನೋನ್ಮನಿ ಮಾಹೇಶ್ವರಿ ಮಹಾದೇವಿ ಮಾಹೇಶ್ವರಿ ಮಹಾದೇವಿ ಮಾಹೇಶ್ವರಿ ಮಹಾದೇವಿ ಮಾಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮಿ ದೃಢಪ್ರಿಯ ಮಹಾಲಕ್ಷ್ಮಿ ದೃಢಪ್ರಿಯ ಮಹಾಲಕ್ಷ್ಮಿ ದೃಢಪ್ರಿಯ ಮಹಾಲಕ್ಷ್ಮಿ ದೃಢಪ್ರಿಯ. ಇವತ್ತಿಗೆ ಇಷ್ಟು ಸಾಕು. ಎಷ್ಟು 53 ಆಗಿದೆ. 53 ಆಗಿದೆ. ಒಂದು ಬಾರಿ ರಿವೈಸ್ ಮಾಡ್ಬೋಣ. ಎಷ್ಟರಿಂದ 49ಇಂದ ನಿರ್ವಿಕಲ್ಪ ನಿರಾಭಾದ ನಿರ್ವಿಕಲ್ಪ ನಿರಾಭಾದ ನಿರ್ಭೇದ ಭೇದನಾಶಿನಿ ನಿರ್ಭೇದ ಭೇದನಾಶಿನಿ ನಿರ್ನಾಶ ಮೃತ್ಯುಮತನಿ ನಿರ್ನಾಶ ಮೃತ್ಯುಮತನಿ ನಿಷ್ಕ್ರಿಯ ನಿಷ್ಪರಿಗ್ರಹ ನಿಷ್ಕ್ರಿಯ ನಿಷ್ಪರಿಗ್ರಹ ನಿಸ್ತೂಲ ನೀಲ ಚಿಕುರ ನಿಸ್ತೂಲ ನೀಲ ಚಿಗುರ ನಿರಾಪಾಯ ನಿರತ್ಯಯ ನಿರಾಪಾಯ ನಿರತ್ಯಯ ದುರ್ಲಭ ದುರ್ಗಮ ದುರ್ಗಾ ದುರ್ಲಭ ದುರ್ಗಮ ದುರ್ಗಾ ದುಃಖ ಹಂತ್ರಿ ಸುಖಪ್ರದ ಹಂತ್ರಿ ಸುಖಪ್ರದ ದುಷ್ಟ ದೂರ ದುರಾಚಾರ ದೂರ ದುರಾಚಾರ ಶಮನಿ ದೋಷವರ್ಜಿತ ದೋಷವರ್ಜಿತ ಸರ್ವಜ್ಞ ಸಾಂದ್ರ ಕರುಣ ಸರ್ವಜ್ಞ ಸಾಂದ್ರ ಕರುಣ ಸಮಾನಾಧಿಕವರ್ಜಿತ ಅನಾದಿಕವರ್ಜಿತ ಸರ್ವಶಕ್ತಿಮಯಿ ಸರ್ವ ಸರ್ವಶಕ್ತಿಮಯಿ ಸರ್ವ ಮಂಗಳ ಸದ್ಗತಿ ಪ್ರದ ಸದ್ಗತಿ ಪ್ರದ ಸರ್ವೇಶ್ವರಿ ಸರ್ವಮಯಿ ಸರ್ವೇಶ್ವರಿ ಸರ್ವಮಯಿ ಸರ್ವ ಮಂತ್ರ ಸ್ವರೂಪಿಣಿ ಸರ್ವಮಂತ್ರ ಸ್ವರೂಪಿಣಿ ಸರ್ವಯಂತ್ರಾತ್ಮಿಕ ಸರ್ವ ಸರ್ವಯಂತ್ರಾತ್ಮಿಕ ಸರ್ವ ತಂತ್ರ ರೂಪ ಮನೋನ್ಮನಿ ರೂಪ ಮನೋನ್ಮನಿ ಮಾಹೇಶ್ವರಿ ಮಹಾದೇವಿ ಮಾಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮಿ ದೃಢಪ್ರಿಯ. ಮಹಾಲಕ್ಷ್ಮಿ ದೃಢಪ್ರಿಯ. ಸಾಕು, ಇವತ್ತಿಗೆ ಇಷ್ಟು ಸಾಕು. ಎಲ್ಲರೂ ಕಣ್ಮುಚ್ಚಿ ಧ್ಯಾನ ಮುದ್ರೆಗೆ ಬನ್ನಿ.